ಇಲ್ಲಿರೋ ಯಾವ ಟೀಚರ್ಸ್ ಆಗಿರ್ಲಿ, ಫ್ಯಾಕಲ್ಟೀಸ್ ಆಗಿರ್ಲಿ, ಮೋಸ್ಟ್ ಆಫ್ ದಮ್ ಅವ್ರು ಯಾರು ಫ್ಯಾಕಲ್ಟೀಸ್ ಆಗ್ಬೇಕು, ನಾವು UPSC ಟ್ರೈನರ್ಸ್ ಆಗ್ಬೇಕು ಅಂತ ಯಾರು ಅನ್ಕೊಂಡಿರಲಿಲ್ಲ. ಆಲ್ ಆಫ್ ಅಸ್ ಆಸ್ಪೈರ್ ಟು ಬಿ ದ ಆಫೀಸರ್ಸ್. ನಿಜ, ಕರೆಕ್ಟ್ ಅಲ್ವಾ? ನಿಜ ಸೊ ಅಟ್ ಸಮ್ ಪಾಯಿಂಟ್ ಆರ್ ದ ಅದರ್ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಟೀಚಿಂಗ್ ಜರ್ನಿ. ಸೊ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಹೆಂಗ್ ಸ್ಟಾರ್ಟ್ ಆಯ್ತು? ಪೂರ್ತಿ ಏನು ಮೂರ್ತಿ ಅಂತ ನೀವು ಹೇಳ. ಅದೇ CMML ಸ್ಟಾರ್ಟ್ ಆಗಿದ್ದು. ಬಟ್ ವೆರಿ ಸೀರಿಯಸ್ ಆಸ್ಪಿರೆಂಟ್ಸ್ ಆರ್ ದೇರ್. ಆಲ್ಮೋಸ್ಟ್ 15-20 ಆಫ್ ದೆಮ್ ಹ್ಯಾವ್ ಕ್ವಾಲಿಫೈಡ್ ಡಿಫ್ರೆಂಟ್ ಎಕ್ಸಾಮ್ಸ್ ಅಲ್ಲಿ. ಓಕೆ, SSL ಇದ್ದಾರೆ, ಬ್ಯಾಂಕಿಂಗ್ ಆಯಿತು, ಓಕೆ IBL ಇದ್ದಾರೆ, ಆ್ಯಂಡ್ ಆಲ್ಸೋ CAPF ಆಯಿತು, ಕೆಲವ್ರದ್ದು ಫಾರೆಸ್ಟ್ ಸರ್ವಿಸಲ್ಲಿ ಇದ್ದಾರೆ, ಓಕೆ ರೈಲ್ವೆ ಸರ್ವಿಸಲ್ಲಿ ಇದ್ದಾರೆ, ಆ್ಯಂಡ್ ಆಲ್ಸೋ ಓಕೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದೆಮ್ ಓಕೆ ಸೆಟಲ್ಡ್. ಓಕೆ, ನಾವಿಬ್ರು ಇಲ್ಲಿದ್ದೀವಿ ಈಗ ಸದ್ಯಕ್ಕೆ. ಅಲ್ಲಿ ಹೀಗೆ ನಮ್ದೊಂದು ಸಣ್ಣ ಬೋರ್ಡ್ ಇತ್ತು. ಬೋರ್ಡ್ ಏನಕ್ಕೆ ಸ್ಟಾರ್ಟಿಂಗ್ ಬಂದಿದ್ದು ಅಂತ ಹೇಳಿದ್ರೆ, ಇವ್ರದ್ದೆಲ್ಲ ಹಿಂಗೆ ರಾತ್ರಿ ಮೇಲೆ ಎಕ್ಸ್ಪೆನ್ಸಸ್ಗಳು ಇರ್ತಿತ್ತಲ್ಲ, ಅದನ್ನೆಲ್ಲ by 10 by 15 ಮಾಡಬೇಕಲ್ಲ, ಅದಕ್ಕೆ ಅಂತ ಒಂದು ದೊಡ್ಡ ಬೋರ್ಡ್ ಇಟ್ಟಿದ್ರು. ಕೆಲವು ಸರಿ ಬೋರ್ಡೇ ಸಾಕಾಗ್ತಿರಲ್ಲ ಲೆಕ್ಕ ಬರೆಯೋಕ್ಕೆ. ಓಕೆ, ಹುಡುಗರು ಗೊತ್ತಾಯ್ತದೆ ಯಾವ್ದು ಲೆಕ್ಕ ಅಂತ ಇದು. ಸೊ ಆ ಬೋರ್ಡಲ್ಲಿ ಆಮೇಲೆ ಯಾರೋ ಇನಿಷಿಯೇಟಿವ್ ತಗೊಂಡು ಒಂದ್ಸರಿ ಹಿಂಗೆ ಟೀಚ್ ಮಾಡೋಣ ಅಂತ ಡ್ಯೂರಿಂಗ್ ಎಕ್ಸಾಮ್ ಟೈಮ್ಸ್ ಪ್ರಿಲಿಮ್ಸ್ಗೆ ಏನೋ ಸ್ಟಾರ್ಟ್ ಮಾಡಿದ್ದು, ರಿವಿಷನ್ ಆಗ್ತದೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಪಾಲಿಟಿ ಮಾಡೋನು ಸಕ್ಕದಾಗೆ, ಹಿಸ್ಟ್ರಿ ಅಣ್ಣ. ಆಗ CSAT ಭಾಳ ಡಿಮ್ಯಾಂಡಲ್ಲಿ ಇತ್ತು, ಎಲ್ಲರೂ ಕೂತ್ಕೊಳ್ಳೋರು ಕೇಳೋರು. ಸೊ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್ ಆ್ಯಕ್ಚುಲಿ.